ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಬಾಹ್ಯಾಕಾಶ ನಿಲ್ದಾಣಕ್ಕೆ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯ, ಧಾರವಾಡದ ಐಐಟಿ ಸಹಯೋಗದೊಂದಿಗೆ ಕಳುಹಿಸಿಕೊಟ್ಟಿದ್ದ ಮೆಂತೆ ಮತ್ತು ಹೆಸರು ಧಾನ್ಯ ಚಿಗುರೊಡೆದಿದ್ದು, ಈ ಬಗ್ಗೆ ಐಐಟಿ ನಿರ್ದೇಶಕ ಪ್ರೊಫೆಸರ್ ವಿಆರ್ ದೇಸಾಯಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದ ಅವರು, ನಾಸಾ ನಂತರ ಇದೀಗ ದೇಶದಲ್ಲಿ ಇಸ್ರೋ ಹೆಸರು ಸಾಧನೆ ವಿಷಯದಲ್ಲಿ ಕೇಳಿ ಬರ್ತಾ ಇದೆ. ಬಾಹ್ಯಾಕಾಶದಲ್ಲಿ ಧಾನ್ಯ ಬೆಳೆಸಿದ್ದು ಇದೇ ಮೊದಲ ಪ್ರಯೋಗ ಇರಬಹುದು. ಈ ರೀತಿಯ ಪ್ರಯೋಗಕ್ಕೆ ನಮ್ಮ ಐಐಟಿ ಸಹಕಾರ ನೀಡುತ್ತೆ. ಮುಂದೆ ಎಲ್ಲದರಲ್ಲೂ ಐಐಟಿ ಧಾರವಾಡವು ತನ್ನ ಸಹಭಾಗಿತ್ವ ಮಾಡಲಿದೆ ಎಂದಿದ್ದಾರೆ. ಈ ಬಾರಿ ಸುಧೀರ್ ಸಿದ್ದಾಪುರ ಎಂಬ ವಿಜ್ಞಾನಿ ಧಾರವಾಡ ಕೃಷಿ ವಿವಿ ಜೊತೆ ಸೇರಿಕೊಂಡು ಬಾಹ್ಯಾಕಾಶದಲ್ಲಿ ಬೀಜ ಮೊಳಕೆ ಒಡೆಸುವಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಯಾವುದೇ ಬೀಜ ಮೊಳಕೆ ಒಡೆಯಲು ನೀರು ಬೇಕು. ಇದನ್ನ ನಾವು ಮಣ್ಣು ರಹಿತ ಕೃಷಿ ಎಂದು ಕರೀತೀವಿ. 40 ವರ್ಷದ ಹಿಂದೆ ನಮ್ಮಲ್ಲಿ ರಾಕೇಶ್ ಶರ್ಮಾ ಅವರು ಬಾಹ್ಯಾಕಾಶಕ್ಕೆ ಹೋಗಿದ್ರು. ಈಗ ನಮ್ಮವರೇ ಆದ ಶುಭಾಂಶು ಶುಕ್ಲಾ ಬಾಹ್ಯಾಕಾಶಕ್ಕೆ ಹೋಗಿ ಬಂದಿದ್ದಾರೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯು ನಾಸಾ ಜೊತೆ ಸೇರಿ ಕೆಲಸ ಮಾಡ್ತಾ ಇದೆ. ಹೀಗಾಗಿ ನಮ್ಮ ಸಂಶೋಧನಾ ಸಂಸ್ಥೆ ಹೆಸರು ವಿಶ್ವದಲ್ಲೇ ದೊಡ್ಡ ಮಟ್ಟಕ್ಕೆ ಸದ್ದಿಯಾಗಿದೆ ಎಂದಿದ್ದಾರೆ. ಸುಧೀರ್ ಸಿದ್ದಾಪುರ ರೆಡ್ಡಿ ಅವರು ಇಲ್ಲಿ UAS ಧಾರವಾಡ ಅವ್ರ ಜೊತೆಗೆ ಸೇರಿಕೊಂಡು ಬಾಹ್ಯಾಕಾಶದಲ್ಲಿ ಮೆಂತೆ ಬೀಜಗಳನ್ನು ಇದು ಮೊಳಕೆಗೊಳಿಸೋ ಒಂದು ಕಾರ್ಯಕ್ರಮ ಇದರಲ್ಲಿತ್ತು. ಅದರದ್ದು ನಮ್ಮ ಸಂಸದರು ಆಮೇಲೆ ಒಂದು IIT ಧಾರವಾಡ ಮತ್ತು UAS ಧಾರವಾಡ ಯೂನಿವರ್ಸಿಟಿ ಅದೇ ಅಂದರೆ ಮೆಂತೆ ಬೀಜಗಳನ್ನು ಬಾಹ್ಯಾಕಾಶದಲ್ಲಿ ಮೊಳಕೆ ಹೊಡೆಸುವಂಥದ್ದು ಪ್ರಯೋಗ. ಇಲ್ಲಿ ನೋಡಿ, ಯಾವುದೇ ಬೀಜ ಬೆಳೀಲಿಕ್ಕೆ ಇದು ಬೇಕಲ್ಲ, ನಮಗೆ ಮಣ್ಣು ಬೇಕು. ಬಾಹ್ಯಾಕಾಶದಲ್ಲಿ ಸ್ಪೇಸಲ್ಲಿ ಮಣ್ಣು ಇರೋದಿಲ್ಲ. ಮಣ್ಣು ಇರೋದು ಸಾಯಿಲ್ಲೆಸ್ ಅಗ್ರಿಕಲ್ಚರ್ ಅಂತ ಹೇಳ್ತಾರೆ. ಇದು ಸಾಯಿಲ್ಲೆಸ್ ಸ್ಪೇಸ್ ಅಗ್ರಿಕಲ್ಚರ್. ಇದು ಮಣ್ಣು ರಹಿತ ಬಾಹ್ಯಾಕಾಶ ಕೃಷಿ. ಮುಂದೆ ಅದನ್ನು ಬೆಳೆಸೋದು, ಇದು ಮಾಡೋದು, ಅದನ್ನು ಮತ್ತೆ ಬೇರೆ ಬಾಹ್ಯಾಕಾಶದಲ್ಲಿ ಹೋಗ್ತಾರೆ. ಯಾಕಂದರೆ ನೋಡಿ, ಹಿಂದೆ ರಾಕೇಶ್ ಶರ್ಮಾ ಅವರು ಹೋಗಿದ್ರು. ಅದಾದಮೇಲೆ ಸುಮಾರು ಒಂದು 40 ವರ್ಷದ ನಂತರ ನಮ್ಮ ಇವರು ಹೋಗಿದ್ದಾರೆ, ಶುಭಾಂಶು ಶುಕ್ಲಾ ಅವರು. ಈಗ ಇನ್ನು ಮುಂದೇನು ನಮ್ಮ ಇವ್ರಿಗೆ, ಯಾಕಂದರೆ ಇಸ್ರೋ ಏನಿದೆ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ, ಅವರಿಗೆ ಇಡೀ ವಿಶ್ವದಲ್ಲೇ ಸಾಕಷ್ಟು ಅವ್ರ ಪ್ರತಿಷ್ಠೆ ಹೆಚ್ಚಾಗಿದೆ. ನಾಸಾದ ನಂತರ ಇಸ್ರೋ ಈ ಥರ ಇದು ಆಗಿದೆ. ಈಗ ಇನ್ನು ಹೆಚ್ಚಿನ ಅವಕಾಶ ಸಿಗ್ತದೆ. ಇದೇ ಪ್ರಯೋಗನೂ ಇರ್ಬೋದು, ಅಥವಾ ಇದರಲ್ಲೇ ಇನ್ನೊಂದಿಷ್ಟೇ ಹೆಚ್ಚಿನ ವಿಸ್ತರಣೆಯೂ ಇರ್ಬೋದು, ಅಥವಾ ಬೇರೆ ಥರದ ಪ್ರಯೋಗನೂ ಇರ್ಬೋದು. ಅವೆಲ್ಲದರಲ್ಲೂ IIT ಧಾರವಾಡ ಒಂದು ನಮ್ಮ ಇದನ್ನು ಏನಂದ್ರೆ ಕಾಂಟ್ರಿಬ್ಯೂಷನ್ ಮಾಡುವಂಥ ಪ್ರಯತ್ನ ನಮ್ಮಲ್ಲಿ ನಡೀತಾ ಇದು ನಾವು ಮಾಡ್ತೀವಿ.